Welcome my dear students. In the last class we have stopped about the scrollable objects. Now we will see the continuation of that listings. This listings, which is a modification of the previous code segment used for retrieve the customer first name and last name from the customer table of the customer information database. So ಇಲ್ಲಿ ನಾವು ಏನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ವೋ ಆ ಎಕ್ಸ್ಪ್ಲನೇಷನ್ ಎಲ್ಲ ನಾವು ಸ್ಕ್ರೋಲಬಲ್ ಕಾನ್ಸೆಪ್ಟ್ಗೆ ಕೊಡಬೇಕು ಅಂತ ಹೇಳಿದರೆ, if you want to use the scrollable result set, whatever the example we have taken the previous, we are modifying with the code. Let us see. We are fetching the data of customer first name and last name from the customer table of customer information database, right? So ಅದರಲ್ಲಿ ಸ್ವಲ್ಪ modification ಮಾಡ್ತಾ ಇದ್ವಿ. Since listing moves the virtual cursor in multiple direction, the type scroll insensitive constant is passed to the create statement. ಸೊ ಇಲ್ಲಿ ಲಿಸ್ಟಿಂಗ್ ಯೂಸ್ ಮಾಡಿ ನಾವು ಮಲ್ಟಿಪಲ್ ಡೈರೆಕ್ಷನಲ್ಲಿ ಮೂವ್ ಮಾಡಿಸಬೇಕಂತ ಹೇಳಿದರೆ, ನಾವು ಈ ಕ್ರಿಯೇಟ್ ಮಾಡುವ ಸ್ಟೇಟ್ಮೆಂಟ್ನಲ್ಲಿ ಯಾವ ಕಾನ್ಸ್ಟೆಂಟ್ ಪಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಟೈಪ್ ಸ್ಕ್ರೋಲ್ ಇನ್ಸೆನ್ಸಿಟಿವ್. ಟೈಪ್ ಸ್ಕ್ರೋಲ್ ಇನ್ಸೆನ್ಸಿಟಿವ್ ಮೀನ್ಸ್ it will move either in the positive direction as well as in the negative direction in the both directions, right? So ಅದಕ್ಕೆ ಆ ವ್ಯಾಲ್ಯೂ ಅನ್ನು ನಾವು ಕ್ರಿಯೇಟ್ ಸ್ಟೇಟ್ಮೆಂಟ್ನಲ್ಲಿ ಪಾಸ್ ಮಾಡಬೇಕು. This enables the use of virtual cursor control method in the third try catch block. ಸೊ ಇದನ್ನು ಯೂಸ್ ಮಾಡಿದಾಗ ನಾವು ವರ್ಚುವಲ್ ಕರ್ಸರ್ ಕಂಟ್ರೋಲ್ ಮೆಥಡ್ ನಾವು ಟ್ರೈ ಕ್ಯಾಚ್ ಬ್ಲಾಕ್ ಕೋಡ್ನಲ್ಲಿ, ಥರ್ಡ್ ಟ್ರೈ ಕ್ಯಾಚ್ ಬ್ಲಾಕ್ ಕೋಡ್ನೆಲ್ಲ ಸ್ಪೆಸಿಫೈ ಮಾಡ್ತೀವಿ. ಸ್ಪೆಸಿಫೈ ಮಾಡೋದು ಮಾತ್ರವೇ ಅಲ್ಲದೆ ನಿಮ್ಮ ಕರ್ಸರ್ನ ಕಂಟ್ರೋಲ್ ತಗೊಳ್ಬಹುದು. ಇನಿಷಿಯಲಿ ದ ವರ್ಚುವಲ್ ಕರ್ಸರ್ ಮೂವ್ಸ್ ಟು ದ ಫಸ್ಟ್ ರೋ ಆಫ್ ದ ರಿಸಲ್ಟ್ ಸೆಟ್ and then to the last row before being positioned at the second to the last row of the result set. So virtual cursor ಎಲ್ಲಿಗೆ ಮೂವ್ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, it will start from the first row of the result set and then to the last row before being positioned at the second to the last row of the result set. ಸೊ ಈಗ ಎರಡೇ ರೆಕಾರ್ಡ್ ಉಂಟು ಅಂತ ಅಂದ್ಕೊಳ್ಳಿ. ಫಸ್ಟ್ ಒಂದು ರೆಕಾರ್ಡ್ನ ನಾವು ಸ್ಟೋರ್ ಮಾಡಿದ ನಂತರ ಆಟೋಮೆಟಿಕಲ್ಲಿ ಲಾಸ್ಟ್ ರೋ ಅದೆಲ್ಲ ನಿಮ್ಮ ಸೆಕೆಂಡ್ ರೋಗೆ ಬಂದಿರುತ್ತೆ. ಈಗ ಒಂದೇ ರೆಕಾರ್ಡ್ನ ಪ್ಲೇಸ್ ಮಾಡಿದರೆ ವಾಟ್ ಈಸ್ ದ ಲಾಸ್ಟ್ ರೋ, ಇಟ್ ಈಸ್ ಅ ನಥಿಂಗ್. ಸೆಕೆಂಡ್ ರೋ ಈಸ್ ನಥಿಂಗ್. ಸೊ ಸೆಕೆಂಡ್ ರೋಗೆ ಲಾಸ್ಟ್ ರೋನ ಇನ್ಫಾರ್ಮೇಷನ್ ಬಂದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ದ ವರ್ಚುವಲ್ ಕರ್ಸರ್ ಈಸ್ ಪೊಸಿಷನ್ಡ್ ಇನ್ ದ 10th ರೋ ಆಫ್ ದ ರಿಸಲ್ಟ್ ಸೆಟ್ ಯೂಸಿಂಗ್ ಅಬ್ಸಲ್ಯೂಟ್ ಮೆಥಡ್. ಸೊ ಈ ಕೋಡ್ನಲ್ಲಿ ಮತ್ತೆ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ವರ್ಚುವಲ್ ಕರ್ಸರ್ ಈಸ್ ಪೊಸಿಷನ್ಡ್ ಇನ್ ದ 10th ರೋನಲ್ಲಿ ಪ್ಲೇಸ್ ಮಾಡ್ತಾ ಇದ್ದಾರೆ. ಆ 10th ರೋನಲ್ಲಿ ಪ್ಲೇಸ್ ಮಾಡಬೇಕಾಗಿದ್ರೆ ರಿಸಲ್ಟ್ ಸೆಟ್ಟಿನ ಅಬ್ಸಲ್ಯೂಟ್ ಮೆಥಡ್ ಯೂಸ್ ಮಾಡಬೇಕು. ಫೈನಲಿ ದ ರಿಲೇಟಿವ್ ಮೆಥಡ್ ಇಸ್ ಕಾಲ್ಡ್ ಟ್ವೈಸ್. ಸೊ ಈ ಪ್ರೋಗ್ರಾಮ್ನಲ್ಲಿ ನಾವು ಏನು ಕೋಡ್ ಎಲ್ಲ ಕೊಟ್ಟಿದ್ವಿ, ಹೇಗೆ ಕೊಟ್ಟು ಏನು ಮಾಡಿದ್ವಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ರಿಲೇಟಿವ್ ಮೆಥಡ್ನ 2 ಬಾರಿ ಕಾಲ್ ಮಾಡಿದ್ದಾರೆ. ದ ಫಸ್ಟ್ ಟೈಮ್ ದ ರಿಲೇಟಿವ್ ಮೆಥಡ್ ಇಸ್ ಕಾಲ್ಡ್ ದ ವರ್ಚುವಲ್ ಕರ್ಸರ್ ಈಸ್ ಮೂವ್ ಬ್ಯಾಕ್ 2 rows ಫ್ರಮ್ ದ ಕರೆಂಟ್ ರೋ ವಿಚ್ ಪ್ಲೇಸಸ್ ದ ವರ್ಚುವಲ್ ಕರ್ಸರ್ ಅಟ್ ರೋ 8. ಯಾವಾಗ ನಾವು 2 ಬಾರಿ ರಿಲೇಟಿವ್ ಮೆಥಡ್ನ ಕಾಲ್ ಮಾಡ್ತಾ ಇದ್ವೋ, ಫಸ್ಟ್ ಟೈಮ್ ಕಾಲ್ ಮಾಡುವಾಗ 10th ರೋನಲ್ಲಿ ಇದ್ದ ಕರ್ಸರ್ ಪ್ರೀವಿಯಸ್ 2 ರೋಗೆ ಹಿಂದೆ ಹೋಗುತ್ತೆ, ಪ್ರೀವಿಯಸ್ 2 ರೋ ಹಿಂದೆ ಹೋಗುತ್ತೆ, ಅಂದರೆ 8th ರೋಗೆ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಎಸ್. ದ ರಿಲೇಟಿವ್ ಮೆಥಡ್ ಈಸ್ ಅಸೈನ್ಡ್ ಕಾಲ್ಡ್ ಟು ದ ರಿಟರ್ನ್ ದ ವರ್ಚುವಲ್ ಕರ್ಸರ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ರೋ ಬೈ ಮೂವಿಂಗ್ ದ ವರ್ಚುವಲ್ ಕರ್ಸರ್ 2 rows ಫಾರ್ವರ್ಡ್. ಸೊ ಇಲ್ಲಿ ರಿಲೇಟಿವ್ ಮೆಥಡ್ನ ಮತ್ತೆ ನಾವು ಕಾಲ್ ಮಾಡ್ತಾ ಇದ್ವಿ. ಕಾಲ್ ಮಾಡಿದಾಗ ಮತ್ತೆ ಏನಾಗ್ತಾ ಉಂಟು, ಇಲ್ಲಿ ವರ್ಚುವಲ್ ಕರ್ಸರ್ನ ನಾವು ಒರಿಜಿನಲ್ ರೋಗೆ ಮೂವ್ ಮಾಡ್ತಾ ಇದ್ವಿ. ಒರಿಜಿನಲ್ ರೋಗೆ ಮೂವ್ ಮಾಡಿದಾಗ ಆಟೋಮೆಟಿಕಲಿ 2 rows ಫಾರ್ವರ್ಡ್ಗೆ ಬರುತ್ತೆ. 8ನಲ್ಲಿ ಇದ್ದದ್ದು ಅಥವಾ 6ನಲ್ಲಿ ಇದ್ದದ್ದು 8 ಅಥವಾ 10ಗೆ ಬರುವ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಮಾಡಬೇಕಾಗಿದ್ರೆ ನಾವು ಫಸ್ಟ್ ಇಲ್ಲಿ ಏನು ಕೋಡ್ ಕೊಟ್ಟಿದ್ದೀವಿ ಅನ್ನೋದನ್ನು ನೋಡಬೇಕು. ಇಫ್ ಯು ಯೂಸ್ ಎನಿ ಆಫ್ ದೀಸ್ ಮೆಥಡ್ ಆ್ಯಂಡ್ ಎಂಡ್ ಅಪ್ ಪೊಸಿಷನಿಂಗ್ ದ ಕರ್ಸರ್ ಬಿಫೋರ್ ದ ಫಸ್ಟ್ ರೆಕಾರ್ಡ್ ಆರ್ ಬಿಹೈಂಡ್ ದ ಲಾಸ್ಟ್ ರೆಕಾರ್ಡ್, ದೇರ್ ವೋಂಟ್ ಬಿ ಅನ್ ಎರರ್ ಥ್ರೂ. ಸೊ ಈ ಮೆಥಡ್ಸ್ನ ಯೂಸ್ ಮಾಡಿ ನಿಮ್ಮ ಕರ್ಸರ್ ಪೊಸಿಷನ್ನ ಎಂಡ್ ಅಪ್ ಮಾಡ್ತಾ ಇದ್ದೀರಾ ಅಥವಾ ಫಸ್ಟ್ ರೆಕಾರ್ಡ್ಗೆ ಪ್ಲೇಸ್ ಮಾಡ್ತಾ ಇದ್ದೀರಾ ಅಥವಾ ಯಾವ ರೆಕಾರ್ಡ್ ಕೇಳ್ತಾ ಇದ್ರು, ಬಿಹೈಂಡ್ ದ ಲಾಸ್ಟ್ ರೆಕಾರ್ಡ್. ಬಿಹೈಂಡ್ ದ ಲಾಸ್ಟ್ ರೆಕಾರ್ಡ್ ಮೀನ್ಸ್ ಪರ್ಟಿಕ್ಯುಲರ್ ರೆಕಾರ್ಡ್. ದೇರ್ ವೋಂಟ್ ಬಿ ಅನ್ ಎರರ್ ಥ್ರೂ ಅಂತ ಇದರಲ್ಲಿ ಯಾವುದೇ ಒಂದು ಎರರ್ ಬರಲ್ಲ. ಇಫ್ ಯು ವಾಂಟ್ ಟು ಟ್ರೈ ಟು ಆಕ್ಸೆಸ್ ಬಿಹೈಂಡ್ ದ ರೆಕಾರ್ಡ್ಸ್, then at that time it will throw an error. Okay, so let us see the same program we are modifying with a little bit. First, string variable URL. ಇಲ್ಲಿ ವ್ಯಾಲ್ಯೂ ಯಾಕೆ ಕೊಡ್ತಾ ಇದೀವಿ ಅನ್ನೋದನ್ನು ನಿಮಗೆ ಇಲ್ಲಿ ಇಷ್ಟು ತನಕ ಗೊತ್ತುಂಟು. JDBC : ODBC : customer information. So JDBC is the Java database connectivity, ODBC is the your database driver connectivity,
and next one is a customer information your database. Next string user id ಅಂತ ಹೇಳ್ತಾ ಇದ್ವಿ. ಸ್ಟ್ರಿಂಗ್ ಆಗಿ ಯೂಸರ್ ಐಡಿ ನಲ್ಲಿ ಜಿಮ್ ಅಂತ ಕೊಟ್ಟಿದ್ವಿ and ಪಾಸ್ವರ್ಡ್ ಕಿಯೋಗ್ ಅಂತ ಕೊಟ್ಟಿದ್ವಿ. ಸೊ ಜಿಮ್ ಕಿಯೋಗ್ is your author. ಬಟ್ ಇಲ್ಲಿ ನೀವು ಬೇಡ ಅಂತ ಅನ್ಕೊಂಡ್ರೆ ನಿಮ್ಮ ಹೆಸರು ಕೊಡ್ಬೋದು, ನಿಮ್ಮ ಫಸ್ಟ್ ನೇಮ್, ನಿಮ್ಮ ಲಾಸ್ಟ್ ನೇಮ್, ಅಥವಾ ನಿಮಗೆ ನೆನಪಿರುವ ಯಾವುದೋ ಒಂದು ಹೆಸರು ಕೊಡ್ಬೋದು. ನೆಕ್ಸ್ಟ್ ಸ್ಟ್ರಿಂಗ್ ಪ್ರಿಂಟ್ರೋ ಅನ್ನುವ ಸ್ಟ್ರಿಂಗ್ ವೇರಿಯಬಲ್ ತಗೊಂಡಿದ್ವಿ ಅಂತ ಹೇಳಿದರೆ ನಾವು ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡಬೇಕು. ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ನಾವು ಪ್ರಿಂಟ್ರೋ ಅನ್ನುವ ಸ್ಟ್ರಿಂಗ್ ವೇರಿಯಬಲ್ ತಗೊಂಡಿದ್ವಿ, ಸ್ಟ್ರಿಂಗ್ ಫಸ್ಟ್ ನೇಮ್ ತಗೊಂಡಿದ್ವಿ, ಸ್ಟ್ರಿಂಗ್ ಲಾಸ್ಟ್ ನೇಮ್ ತಗೊಂಡಿದ್ವಿ. ಇಲ್ಲಿ ಸ್ಟೇಟ್ಮೆಂಟ್ ಆಬ್ಜೆಕ್ಟ್, ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಹಿಯರ್? ಡಾಟಾ ರಿಕ್ವೆಸ್ಟ್ ಅನ್ನುವ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಯೂಸ್ ಮಾಡಿದ್ವಿ. ಇಲ್ಲಿ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ರಿಸಲ್ಟ್ಸ್ ಆಗಿ ಯೂಸ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಕನೆಕ್ಷನ್ ಆಬ್ಜೆಕ್ಟ್ DB ಆಗಿ ತಗೊಂಡಿದ್ವಿ. ನಾವು ಫಸ್ಟ್ ಟ್ರೈ ಕ್ಯಾಚ್ ಬ್ಲಾಕ್ is to load the drivers and establish the connections. So it loads the appropriate drivers and it will make the connection to the ಸ್ಪೆಸಿಫೈಡ್ ಡಾಟಾಬೇಸ್. ಸ್ಪೆಸಿಫೈ ಮಾಡಿದಿರುವ ಡಾಟಾಬೇಸ್ಗೆ ಏನಾಗುತ್ತೆ? ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಸೊ ಇನ್ ಕೇಸ್ ಎರರ್ ಬಂದರೆ, ಕ್ಲಾಸ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಆದರೆ, ಈ ಕ್ಲಾಸ್ ಮೆಥಡ್ಗೆ ಏನೇ ಒಂದು ಪ್ರಾಬ್ಲಮ್ ಆದರೆ ಈ ಕ್ಯಾಚ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಅಥವಾ ಡ್ರೈವರ್ ಮ್ಯಾನೇಜರ್ನಲ್ಲಿ ಏನೇ ಒಂದು ಎರರ್ ಅಕರೆನ್ಸ್ ಆದರೆ SQL ಎಕ್ಸೆಪ್ಷನ್ ಬರುತ್ತೆ. ನೆಕ್ಸ್ಟ್ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ಏನು ಮಾಡ್ತಾ ಇದ್ವಿ ನೋಡಿ. ಇಲ್ಲಿ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ಕ್ವೆರಿ ಕೊಡ್ತಾ ಇದ್ವಿ. ಕ್ವೆರಿ ಕೊಡಲಿಕ್ಕೆ ಒಂದು ಸ್ಟ್ರಿಂಗ್ ವೇರಿಯಬಲ್ ಕ್ವೆರಿ ಅಂತ ತಗೊಂಡಿದ್ವಿ. ಅದಕ್ಕೆ ಸೆಲೆಕ್ಟ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಫ್ರಮ್ ಕಸ್ಟಮರ್ಸ್ ಅಂತ ಕೊಟ್ಟಿದ್ವಿ. ನೆಕ್ಸ್ಟ್ ಇಲ್ಲಿ ಡಾಟಾ ರಿಕ್ವೆಸ್ಟ್, ದಿಸ್ ಇಸ್ ಯುವರ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಆ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ಗೆ ಏನು ಕೊಡ್ತಾ ಇದೀವಿ ನೋಡಿ, ಈಕ್ವಲ್ ಟು ಡಾಟಾ ರಿಕ್ವೆಸ್ಟ್ ಈಕ್ವಲ್ ಟು DB ಕನೆಕ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಸ್ಟೇಟ್ಮೆಂಟ್. ಸೊ ಕ್ರಿಯೇಟ್ ಸ್ಟೇಟ್ಮೆಂಟ್ನ ಮೆಥಡ್ನ ಸ್ಪೆಸಿಫೈ ಮಾಡ್ತಾ ಇದ್ವಿ. ಆಟೋಮೆಟಿಕಲಿ ಸ್ಟೇಟ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಟೈಪ್ ಸ್ಕ್ರೋಲ್ ಇನ್ಸೆನ್ಸಿಟಿವ್ ಅಂತ ಕೊಡ್ತಾ ಇದ್ವಿ. ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಐದರ್ ಮೂವ್ ಇನ್ ಬೋತ್ ಡೈರೆಕ್ಷನ್ಸ್, ಫಾರ್ವರ್ಡ್ ಆಗ್ಬೋದು, ಬ್ಯಾಕ್ವರ್ಡ್ ಆಗ್ಬೋದು. ನೆಕ್ಸ್ಟ್ ರಿಸಲ್ಟ್ಸ್ ಇಸ್ ಈಕ್ವಲ್ ಟು ಡಾಟಾ ರಿಕ್ವೆಸ್ಟ್ ಡಾಟ್ ಎಕ್ಸಿಕ್ಯೂಟ್ ಕ್ವೆರಿ ಅಂತ ಕೊಟ್ಟಿದ್ವಿ. ಸೊ ಡಾಟಾ ರಿಕ್ವೆಸ್ಟ್ ಮೀನ್ಸ್ ಯುವರ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ಯೂಸ್ ಮಾಡಿ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ನ ಕಾಲ್ ಮಾಡ್ತಾ ಇದ್ರೆ ಆಟೋಮೆಟಿಕಲಿ ನೀವು ಪಾಸ್ ಮಾಡ್ತಿರುವ ಪ್ಯಾರಾಮೀಟರ್ ಒಂದು ಕ್ವೆರಿ ಆಗಿರುತ್ತೆ. ಆ ಕ್ವೆರಿಯಿಂದ ಡಾಟಾ ಫೆಚ್ ಆಗ್ತಿರುವ ಡಾಟಾ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ನಲ್ಲಿ ಸ್ಟೋರ್ ಆಗುತ್ತೆ. ಇನ್ ಕೇಸ್ ಎರರ್ ಬಂದರೆ ಈ ಕ್ಯಾಚ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಬೂಲಿಯನ್ನಲ್ಲಿ ಇಲ್ಲಿ ರಿಸಲ್ಟ್ ಡಾಟ್ ನೆಕ್ಸ್ಟ್ ಅಂತ ತಗೊಂಡಿದ್ರ, ಇಫ್ ನಾಟ್ ರೆಕಾರ್ಡ್ಸ್ ನೋ ಡಾಟಾ ರಿಟರ್ನ್ ಅಂತ ಬರುತ್ತೆ. ಸೊ ವಿ ವಿಲ್ ಎಕ್ಸ್ಪ್ಲೈನ್ ದಿಸ್ ಕಂಟಿನ್ಯೂಯೇಷನ್. ಸೊ ಹಿಯರ್ ದ ಬೂಲಿಯನ್ ರೆಕಾರ್ಡ್ಸ್ ಇನ್ ದ ಬೂಲಿಯನ್ ವೇರಿಯಬಲ್ ರೆಕಾರ್ಡ್ಸ್. ಅದಕ್ಕೆ ನಾವೇನು ಅಸೈನ್ ಮಾಡ್ತಾ ಇದೀವಿ ಇಲ್ಲಿ? ರಿಸಲ್ಟ್ಸ್. ವಾಟ್ ಈಸ್ ದಿಸ್ ರಿಸಲ್ಟ್ಸ್? ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಡಾಟ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಆಟೋಮೆಟಿಕಲಿ ಏನಾಗಿರುತ್ತೆ, ಇಲ್ಲಿ ಫಸ್ಟ್ ರಿಕಾರ್ಡ್ನ ಡೇಟಾ ಆಕ್ಸೆಸ್ ಆಗಿರುತ್ತೆ. ಕರ್ಸರ್ ಈಸ್ ಆಟೋಮೆಟಿಕಲಿ ಮೂವ್ಸ್ ಟು ದ ನೆಕ್ಸ್ಟ್ ರೋ, ರೈಟ್? ಕರ್ಸರ್ ಈಸ್ ನಾಟ್ ಫೆಚಿಂಗ್ ದ ರಿಕಾರ್ಡ್, ಇಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ರೋ. ಸೊ ಇಲ್ಲಿ ಆಲ್ರೆಡಿ ಡೇಟಾ ಇದ್ದರೆ ಇದು ಸ್ಕಿಪ್ ಆಗುತ್ತೆ, ಡೇಟಾ ಇಲ್ಲದೆ ಹೋದರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ರಿಕಾರ್ಡ್ ಬೈ ರಿಕಾರ್ಡ್ ನಾವು ಆಕ್ಸೆಸ್ ಮಾಡುವಾಗ ಏನೆಲ್ಲ ಮಾಡ್ತಾ ಇದ್ವಿ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಸೊ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ನಾವು ಡೂ ವೈಲ್ ಲೂಪ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ವಿ. ರಿಸಲ್ಟ್ಸ್ ಡಾಟ್ ಫಸ್ಟ್ ಮೆಥಡ್ ಯೂಸ್ ಮಾಡಿದ್ವಿ. ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಯಾವುದು? ರಿಸಲ್ಟ್ಸ್ ಡಾಟ್ ಫಸ್ಟ್, ಆಟೋಮೆಟಿಕಲಿ ಕರ್ಸರ್ ಫಸ್ಟ್ ರಿಕಾರ್ಡ್ನಲ್ಲಿ ಇರುತ್ತೆ. ರಿಸಲ್ಟ್ಸ್ ಡಾಟ್ ಲಾಸ್ಟ್, ಆಟೋಮೆಟಿಕಲಿ ರಿಕಾರ್ಡ್ ಲಾಸ್ಟ್ಗೆ ಮೂವ್ ಮಾಡುವ ಸಾಧ್ಯತೆಯೂ ನಾವು ಕಾಲ್ ಮಾಡ್ತಾ ಇದ್ವಿ. ರಿಸಲ್ಟ್ಸ್ ಡಾಟ್ ಪ್ರೀವಿಯಸ್ ಕಾಲ್ ಮಾಡಿದರೆ ಪ್ರೀವಿಯಸ್. ರಿಸಲ್ಟ್ ಡಾಟ್ ಅಬ್ಸಲ್ಯೂಟ್ ಆಫ್ 10 ಅಂತ ಕೊಟ್ಟಿದ್ವಿ. ಸೊ ಆಟೋಮೆಟಿಕಲಿ ಕರ್ಸರ್ 10th ರಿಕಾರ್ಡ್ನಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ವಿ. ರಿಸಲ್ಟ್ಸ್ ಡಾಟ್ ರಿಲೇಟಿವ್ -2 ಅಂತ ಹೇಳಿದ್ವಿ. 10 - 2 8th ರಿಕಾರ್ಡ್ಗೆ ಹೋಗಿರುತ್ತೆ. ರಿಸಲ್ಟ್ಸ್ ಡಾಟ್ ರಿಲೇಟಿವ್ ಆಫ್ 2, ಸೊ 8 ಆದ ನಂತರ ಮತ್ತೆ +2 10ಗೆ ಬರುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ಈ ಎಲ್ಲ ಮೆಥಡ್ಸ್ನ ನೀವು ಸ್ಪೆಸಿಫೈ ಮಾಡಿದ್ದೀರಾ, ಸ್ಕ್ರೋಲಬಲ್ ಈಸಿ ಆಗುತ್ತೆ. ಫಸ್ಟ್, ಲಾಸ್ಟ್, ಪ್ರೀವಿಯಸ್, ಅಬ್ಸಲ್ಯೂಟ್ ಆ್ಯಂಡ್ ರಿಲೇಟಿವ್ ವ್ಯಾಲ್ಯೂಸ್ನು ಸ್ಪೆಸಿಫೈ ಮಾಡಿದರೆ ಆಸ್ ಅ ಪ್ಯಾರಾಮೀಟರ್. ಫಸ್ಟ್ ನೇಮ್ ನಾವು ಆಕ್ಸೆಸ್ ಮಾಡುವಾಗ ಇಲ್ಲಿ ನೋಡಿ, ರಿಸಲ್ಟ್ಸ್ ಡಾಟ್ ಗೆಟ್ ಸ್ಟ್ರಿಂಗ್ ಆಫ್ 1. ಸೊ ಆಟೋಮೆಟಿಕಲಿ ಫಸ್ಟ್ ರಿಕಾರ್ಡ್ನ ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡುತ್ತೆ, ಫಸ್ಟ್ ನೇಮ್ನಲ್ಲಿ ಬರುತ್ತೆ. ಲಾಸ್ಟ್ ನೇಮ್ ರಿಸಲ್ಟ್ಸ್ ಡಾಟ್ ಗೆಟ್ ಸ್ಟ್ರಿಂಗ್ ಆಫ್ 2 ಅಂತ ಹೇಳಿದ್ವಿ, ಲಾಸ್ಟ್ ನೇಮ್ಗೆ ಬರುತ್ತೆ. ಇಲ್ಲಿ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಆಫ್ ಫಸ್ಟ್ ರಿಕಾರ್ಡ್ನ ನೀವು ಡಿಸ್ಪ್ಲೇ ಮಾಡ್ಬೋದು. ಬಟ್ ಇಲ್ಲಿ ಫಸ್ಟ್ ಮಾಡುವಾಗ ಫಸ್ಟ್ ರಿಕಾರ್ಡ್ ಆಗಿರುತ್ತೆ, ಲಾಸ್ಟ್ ಮಾಡುವಾಗ ಲಾಸ್ಟ್ ರಿಕಾರ್ಡ್ ಆಗಿರುತ್ತೆ. ರಿಸಲ್ಟ್ಸ್ ಪ್ರೀವಿಯಸ್ ಅಂತ ಹೇಳುವಾಗ ಪ್ರೀವಿಯಸ್ ಆಗಿರುತ್ತೆ, ಲಾಸ್ಟ್ಗಿಂತ ಮೊದಲು. ಸೊ ಇಟ್ ಡಿಪೆಂಡ್ಸ್ ಅಪಾನ್ how many data you have stored in your database. Okay, so for example 100 ಡೇಟಾ ಸ್ಟೋರ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಫಸ್ಟ್ ರಿಕಾರ್ಡ್ ಯಾವುದು? ಫಸ್ಟ್ ಆಗಿರುತ್ತೆ. ಲಾಸ್ಟ್ ರಿಕಾರ್ಡ್ ಯಾವುದು ಆಗಿರುತ್ತೆ? ಅಲ್ಲಿ 100th ಆಗಿರುತ್ತೆ. ಪ್ರೀವಿಯಸ್ ಅಂತ ಹೇಳಿದರೆ 99 ಅಲ್ಲಿ ಇರುತ್ತೆ. ರಿಸಲ್ಟ್ಸ್ ಡಾಟ್ ಅಬ್ಸಲ್ಯೂಟ್ ಅಂತ ಹೇಳಿದರೆ 10th ಅಂತ ಕೊಟ್ಟಿದ್ರೆ 10th ರಿಕಾರ್ಡ್ನಲ್ಲಿ ಇರುತ್ತೆ. ರಿಸಲ್ಟ್ಸ್ ಡಾಟ್ ರಿಲೇಟಿವ್ -2 ಅಂತ ಹೇಳಿದರೆ
10 minus 2 8ಗೆ ಹೋಗುತ್ತೆ. ರಿಸಲ್ಟ್ಸ್ ಡಾಟ್ ರಿಲೇಟಿವ್ ಆಫ್ 2 ಅಂತ ಹೇಳಿದರೆ 8 ಪ್ಲಸ್ 2 10ಗೆ ಬರುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ನೀವು ಆಕ್ಸೆಸ್ ಮಾಡ್ತಾ ಇದ್ದೀರಾ. ಆಕ್ಸೆಸ್ ಮಾಡುವಾಗ ಇಲ್ಲಿ ನಮಗೆ ಕನ್ಫ್ಯೂಷನ್ ಅರೈಸ್ ಆಗುತ್ತೆ, ಯಾವ ರೋನ ಇನ್ಫಾರ್ಮೇಷನ್ ಬರ್ತಾ ಉಂಟು. ಸೊ ಅಕಾರ್ಡಿಂಗ್ ಟು ದಿಸ್ ಯು ಆರ್ ಸ್ಪೆಸಿಫೈಯಿಂಗ್ ಯುವರ್ ಕರ್ಸರ್ ಶುಡ್ ಬಿ ಎಕ್ಸಿಸ್ಟ್ ಐದರ್ ಇಯರ್ ಆರ್ ಇನ್ ದೀಸ್ ಲೊಕೇಶನ್ಸ್, ರೈಟ್. ಸೊ ಆ ಲೊಕೇಶನ್ಸ್ಗೆ ಬರಬೇಕಾಗಿದ್ರೆ ಇಲ್ಲಿ ಫಸ್ಟ್ ಆಗುವಾಗ ಫಸ್ಟ್ ರಿಸಲ್ಟ್ ಬಂದಿರುತ್ತೆ, ಲಾಸ್ಟ್ ಆಗುವಾಗ ಲಾಸ್ಟ್ ರಿಸಲ್ಟನ್ನು ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡಿರ್ತೀರ. ಪ್ರೀವಿಯಸ್ ಅಂತ ಹೇಳುವಾಗ 99ಗೆ ಹೋಗಿರುತ್ತೆ. ಆಬ್ಸಲ್ಯೂಟ್ ಅಂತ ಹೇಳುವಾಗ 10th ರಿಕಾರ್ಡ್ ಆಕ್ಸೆಸ್ ಮಾಡಿರುತ್ತೆ. ರಿಸಲ್ಟ್ ಡಾಟ್ ರಿಲೇಟಿವ್ ಅಂತ ಹೇಳುವಾಗ ಮೀನ್ಸ್ every time it is executing, first time it will access the first record, next time executed it will show the last record, next time while executing the result dot next it will fetch the previous record, and next time it will execute it will fetch the 10th record, and next time it will fetch the -2 means 8th record and 10th record. So ಈ ರೀತಿಯಲ್ಲಿ ವರ್ಚುವಲ್ ಕರ್ಸರ್ ಏನು ಮಾಡುತ್ತೆ, ರಿಕಾರ್ಡ್ನ ಆಕ್ಸೆಸ್ ಮಾಡುತ್ತೆ, ಡಿಸ್ಪ್ಲೇ ಮಾಡುತ್ತೆ, ರೈಟ್. ಇನ್ ಕೇಸ್ ಈ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ಏನೇ ಒಂದು ಎರರ್ಸ್ ಇದ್ದರೆ ಈ ಕ್ಯಾಚ್ ಬ್ಲಾಕ್ ಎಕ್ಸಿಕ್ಯೂಟ್ ಮಾಡುತ್ತೆ. ನಾಟ್ ಆಲ್ JDBC ಡ್ರೈವರ್ಸ್ ಆರ್ ಸ್ಕ್ರೋಲಬಲ್. Welcome my dear students. Next our topic is not all JDBC drivers are scrollable. So we are using the JDBC drivers for scrolling purpose, but we should have to came to know that all the drivers are not scrollable. Okay, although the JDBC application program interface contains method to scroll a result set, some JDBC drivers may not support some or all of these features, and therefore they will not be able to return a scrollable result. ಸೊ ಎಲ್ಲ JDBC ಡ್ರೈವರ್ ಸ್ಕ್ರೋಲಬಲ್ ಫೀಚರ್ನ ಸಪೋರ್ಟ್ ಕೊಡುತ್ತೆ ಅಂತ ಹೇಳಿಕ್ಕಾಗಲ್ಲ, ಕೆಲವೊಂದು ಫೀಚರ್ನ ಮಾತ್ರವೇ ಸಪೋರ್ಟ್ ಮಾಡುತ್ತೆ. ಅದರಿಂದ ಎಲ್ಲ ಫೀಚರ್ನು ಇಲ್ಲಿ ಎಲ್ಲ JDBC ಡ್ರೈವರ್ಸ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇಟ್ ಈಸ್ ಓನ್ಲಿ ಲಿಮಿಟೆಡ್ ಟು ಸಮ್ ಎಕ್ಸ್ಟೆಂಟ್. ಓಕೆ, ಲಿಸ್ಟಿಂಗ್ ಕ್ಯಾನ್ ಬಿ ಯೂಸ್ಡ್ ಟು ಟೆಸ್ಟ್ ವೆದರ್ ಆರ್ ನಾಟ್ JDBC ಡ್ರೈವರ್ ಯೂಸ್ ಸಪೋರ್ಟ್ಸ್ ಆ ಸ್ಕ್ರೋಲಬಲ್ ರಿಸಲ್ಟ್. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಲಿಸ್ಟಿಂಗ್ ಮೀನ್ಸ್ ಅನ್ ಎಕ್ಸಾಂಪಲ್. ಇನ್ ದಿಸ್ ಎಕ್ಸಾಂಪಲ್ ಯು ಕೇಮ್ ಟು ನೋ whether it is JDBC driver is supports the scrollable result or not. Okay, next, boolean forward, insensitive, sensitive. Here the boolean variables are forward, insensitive as well as sensitive. Database metadata, meta. So here we are taking the database metadata object and it is as a meta, and for this we are giving db.getMetadata method. db means database object dot get metadata ತಗೊಳ್ತಾ ಇದ್ವಿ. Forward is equal to meta dot supports results set type of results set dot type forward only. So automatically you can navigate in the forward directions, right? Whatever the data you want to fetch, it will be accessed in the forward direction, not in the backward direction. Insensitive is equal to meta dot supports result set type of result set dot type scrollable insensitive. So type scroll insensitive means you came to know that we can navigate either in the forward direction as well as backward direction. And sensitive is equal to meta dot supports result set of type. Here result set dot type scroll sensitive ಅಂತ ಯೂಸ್ ಮಾಡ್ತಾ ಇದ್ವಿ. ಸ್ಕ್ರೋಲ್ ಸೆನ್ಸಿಟಿವ್ ಅಂತ ಹೇಳಿದ್ರೆ ಓನ್ಲಿ ಪಾಸಿಟಿವ್ ಡೈರೆಕ್ಷನ್ ಅಲ್ಲೇ ತಗೊಳುತ್ತೆ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಫಾರ್ವರ್ಡ್ ಪ್ಲಸ್ ಆನ್ಸರ್, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಇನ್ಸೆನ್ಸಿಟಿವ್, ಸಿಸ್ಟಮ್ ಡಾಟ್ ಔಟ್ ಡಾಟ್ ಸೆನ್ಸಿಟಿವ್ ಆಗಿರುತ್ತೆ. ಸೊ ಇದನ್ನು ಚೆಕ್ ಮಾಡಿದರೆ ಈ ಫೀಚರ್ಸ್ ಸಪೋರ್ಟ್ ಮಾಡ್ತಾ ಉಂಟಾ ಅಲ್ವಾ ಅಂತ ಹೇಳಿ ನಾವು ಚೆಕ್ ಮಾಡ್ಬೋದು. ಕೆಲವು JDBC ಡ್ರೈವರ್ಸ್ ಈ ಫೀಚರ್ಸ್ನ ಸಪೋರ್ಟ್ ಮಾಡಲ್ಲ ಅಂತ ಇಲ್ಲಿ ಹೇಳಬಹುದು. ಓಕೆ, ನೆಕ್ಸ್ಟ್, ಸ್ಪೆಸಿಫೈ ನಂಬರ್ ಆಫ್ ರೋಸ್ ಟು ರಿಟರ್ನ್. ಸೊ ಎಷ್ಟು ರೋಸ್ನ ಇನ್ಫಾರ್ಮೇಷನ್ನ ರಿಟರ್ನ್ ಮಾಡಬೇಕು ಅನ್ನೋದನ್ನು ನಾವು ಸ್ಪೆಸಿಫೈ ಮಾಡಬೇಕಾಗಿದ್ರೆ ಏನು ಮಾಡಬೇಕು? ಓಕೆ, when the J2EE application requests rows from the result set, some rows are fetched into the driver. When J2EE application requests rows from the result set, some rows are fetched into the driver and returned at one time. ಸೊ ಇಲ್ಲಿ ನಾವು ಎಷ್ಟು ರೋನ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ನಾವು ಅಪ್ಲಿಕೇಶನ್ ಮುಖಾಂತರ ಹೇಳ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಯು ಆರ್ ಫೆಮಿಲಿಯರ್ ಇನ್ ಡಾಟಾ ಗ್ರಿಡ್ ಇನ್ VB.NET. ಡಾಟಾ ಗ್ರಿಡ್ ಇನ್ VB.NET ನಲ್ಲಿ ನೀವು ಒಂದು ಕ್ವಾರಿನ ಕೊಟ್ಟು ಏನು ಮಾಡ್ತಾ ಇದ್ದೀರಾ, ಫೆಚಿಂಗ್ ಮಾಡಿರ್ತೀರಾ.
ರೈಟ್. ಆ ಕ್ವೆರಿ ಮುಖಾಂತರ ನಾವೇನು ಮಾಡ್ಬೋದು, ಪರ್ಟಿಕ್ಯುಲರ್ಸ್ ಆಗಿ ಫೆಚ್ ಮಾಡ್ಬೋದು, ರೈಟ್. ಸೊ ಅದೇ ರೀತಿಯಲ್ಲಿ ನಾವು ಫೆಚ್ ಮಾಡಬೇಕು. ಅಪ್ಲಿಕೇಶನ್ ಪ್ರೋಗ್ರಾಮ್ನಲ್ಲಿ ನಾನು ಡಾಟಾಬೇಸ್ನಲ್ಲಿರುವ ರೋಸ್ನೆಲ್ಲ ಫೆಚ್ ಮಾಡಬೇಕು ಅಂತ ಹೇಳಿದರೆ ಎಷ್ಟು ರೋ ಫೆಚ್ ಮಾಡಬೇಕು ಅನ್ನೋದನ್ನು ನಾವು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಅದರ್ ಟೈಮ್ಸ್ ಆಲ್ ರೋಸ್ ರಿಕ್ವೆಸ್ಟೆಡ್ ಮೇ ನಾಟ್ ಬಿ ರಿಟ್ರೈವ್ ಆಟ್ ದ ಸೇಮ್ ಟೈಮ್ಸ್. ಸೊ ಎಲ್ಲ ರೋನು ನಾವು ರಿಕ್ವೆಸ್ಟ್ ಮಾಡಿದ್ದನ್ನು ನಾವು ಫೆಚ್ ಮಾಡಲಿಕ್ಕೆ ಒಂದೇ ಸಲ ಫೆಚ್ ಮಾಡಲಿಕ್ಕೆ ಆಗುತ್ತೆ ಇಲ್ಲಿ, ಬಟ್ ಇಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಆಗೋದಿಲ್ಲ. ಇನ್ ದಿಸ್ ಕೇಸ್ ದ ಡ್ರೈವರ್ ರಿಟರ್ನ್ಸ್ ಟು ದ DBMS ಆ್ಯಂಡ್ ರಿಕ್ವೆಸ್ಟ್ ಅನದರ್ ಸೆಟ್ ಆಫ್ ರೋಸ್ ದಟ್ ಆರ್ ಡಿಫೈನ್ಡ್ ಬೈ ದ ಫೆಚ್ ಸೈಜ್ ಆ್ಯಂಡ್ ದೆನ್ ಡಿಸ್ಕಾರ್ಡ್ಸ್ ದ ಕರೆಂಟ್ ಸೆಟ್ ಆಫ್ ರೋಸ್. ಸೊ ಯಾಕೆ ಈ ರೀತಿಯಲ್ಲಿ ಆಗ್ತಾ ಉಂಟು ಅಂತ ಹೇಳಿದರೆ, ಡ್ರೈವರ್ನಲ್ಲಿ ಕೆಲವೊಂದು ಲಿಮಿಟ್ಸ್ ಇರುತ್ತೆ. ಆ ಲಿಮಿಟ್ಸ್ ವೈಸ್ ನೀವು ಎಷ್ಟು ರಿಕ್ವೆಸ್ಟ್ ಕೇಳಿದ್ರೂ ಅಷ್ಟೇ ಫೆಚ್ ಮಾಡಿ ಅಷ್ಟೇ ಡಿಸ್ಪ್ಲೇ ಮಾಡುತ್ತೆ, ಉಳಿದನ್ನೆಲ್ಲ ಡಿಸ್ಕಾರ್ಡ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಪ್ರಾಸೆಸ್ ಕಂಟಿನ್ಯೂಸ್ ಅಂಟಿಲ್ ದ J2EE ರಿಟ್ರೈವ್ಸ್ ಆಲ್ ರೋಸ್. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸ್ಕ್ರೀನಲ್ಲಿ ಎಷ್ಟು ಫೆಚ್ ಮಾಡಲಿಕ್ಕೆ ಆಗುತ್ತೋ ಅಷ್ಟು ಫೆಚ್ ಮಾಡಿ ತಂದು ಕೊಡ್ಬೋದು. ಸೊ ನೆಕ್ಸ್ಟ್ ನಾವು ಫೆಚ್ ಕೇಳಿದಾಗ ನೆಕ್ಸ್ಟ್ ಸ್ಕ್ರೀನ್ನ ಇನ್ಫಾರ್ಮೇಷನ್ ಎಲ್ಲ ಫೆಚ್ ಮಾಡಿ ತರಬಹುದು. ಈ ರೀತಿಯಲ್ಲಿ ಎಷ್ಟು ತನಕ ಬರುತ್ತೆ, ಅಂಟಿಲ್ ಅನ್ಲೆಸ್ ದ ಲಾಸ್ಟ್ ರೆಕಾರ್ಡ್. ಓಕೆ. ಆಲ್ದೋ ದ ಸ್ಟೇಟ್ಮೆಂಟ್ ಕ್ಲಾಸ್ ಹ್ಯಾಸ್ ಎ ಮೆಥಡ್ ಫಾರ್ ಸೆಟ್ಟಿಂಗ್ ಮ್ಯಾಕ್ಸಿಮಮ್ ರೋಸ್, ದ ಮೆಥಡ್ ಮೇ ನಾಟ್ ಬಿ ಎಫೆಕ್ಟಿವ್ ಸಿನ್ಸ್ ಡ್ರೈವರ್ ಡಸ್ ನಾಟ್ ಇಂಪ್ಲಿಮೆಂಟ್ ದೆಮ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ಕ್ಲಾಸ್ನಲ್ಲಿ ಕೆಲವು ಮೆಥಡ್ಸ್ ಉಂಟು. ಆ ಮೆಥಡ್ಸ್ನಲ್ಲಿ ನಾವು ಎಷ್ಟು ರೋ ಬೇಕು ಅನ್ನೋದನ್ನು ನಾವು ಸ್ಪೆಸಿಫೈ ಮಾಡಿದ್ರೇನು ಅಷ್ಟೊಂದು ಎಫೆಕ್ಟಿವ್ ಆಗಿ ಇಲ್ಲಿ ವರ್ಕ್ ಆಗಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ ಅಡಿಷನ್ ದ ಮ್ಯಾಕ್ಸಿಮಮ್ ರೋ ಸೆಟ್ಟಿಂಗ್ ಇಸ್ ಫಾರ್ ರೋಸ್ ಇನ್ ದ ರಿಸಲ್ಟ್ ಸೆಟ್ ಆ್ಯಂಡ್ ನಾಟ್ ಫಾರ್ ದ ನಂಬರ್ ಆಫ್ ರೋಸ್ ರಿಟರ್ನ್ ಬೈ ದ DBMS. ಈಗ ಇದರ ಜೊತೆಗೆ ನಾವೇನು ಹೇಳ್ಬೋದು, ಇಲ್ಲಿ ಮ್ಯಾಕ್ಸಿಮಮ್ ರೋ ಸೆಟ್ಟಿಂಗ್ ಅಂತ ಹೇಳ್ತಾ ಇದ್ವಿ. ಆ ಮ್ಯಾಕ್ಸಿಮಮ್ ರೋ ಸೆಟ್ಟಿಂಗ್ ಯಾರಿಗೆ ಸೆಟ್ ಮಾಡ್ತಾ ಇದ್ವಿ, ಯಾವ ಮೆಥಡ್ಗೆ ಸೆಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಿಮ್ಮ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ಗೆ ಸೆಟ್ ಮಾಡ್ತಾ ಇದ್ವಿ. ಬಟ್ ಈ ಮ್ಯಾಕ್ಸಿಮಮ್ ರೋ ಯಾರಿಗೆ ಸೆಟ್ ಮಾಡ್ತಾ ಇದ್ವಿ, ಓನ್ಲಿ ಫಾರ್ ಯುವರ್ ರಿಸಲ್ಟ್ ಸೆಟ್ ಆಬ್ಜೆಕ್ಟ್, ನಾಟ್ ಫಾರ್ ಯುವರ್ DBMS. ಓಕೆ. ಯುವರ್ DBMS ಮೇ ಸ್ಟೋರ್ 65,536 ರೋ ಆಫ್ ಇನ್ಫಾರ್ಮೇಷನ್ ಆಸ್ ವಿ ನೋ ದ್ಯಾಟ್, ರೈಟ್. 65,536 ರೋ ಆಫ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಬೋದು. ಬಟ್ ಇಲ್ಲಿ ರಿಸಲ್ಟ್ ಸೆಟ್ನಲ್ಲಿ ಅಷ್ಟು ರೋನ ನಾವು ಸ್ಟೋರ್ ಮಾಡಲಿಕ್ಕೆ ಆಗಲ್ಲ ಒಂದೇ ಸಲ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಎಷ್ಟು ರೋನ ಡಿಸ್ಪ್ಲೇ ಮಾಡಬೇಕು ಅನ್ನೋದನ್ನು ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ದ ಮ್ಯಾಕ್ಸಿಮಮ್ ರೋ ಕ್ಯಾನ್ ಬಿ ಸೆಟ್ ಟು 100. ಸೊ ಎಕ್ಸಾಂಪಲ್ ಹಾಗೆ ಹೇಳೋದಾದರೆ ಇಲ್ಲಿ ರಿಸಲ್ಟ್ ಸೆಟ್ನಲ್ಲಿ 100 ರೆಕಾರ್ಡ್ಸ್ನ ನಾವು ಡಿಸ್ಪ್ಲೇ ಮಾಡ್ಬೋದು. ದ DBMS ಮೈಟ್ ರಿಟರ್ನ್ 500 ರೋಸ್ ಬಟ್ ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಸೈಲೆಂಟ್ಲಿ ಡ್ರಾಪ್ 400 ಆಫ್ ದೆಮ್. ಸೊ ಇಲ್ಲಿ DBMS 500 ರೆಕಾರ್ಡ್ಗಳನ್ನು ಸ್ಟೋರ್ ಮಾಡ್ಬೋದು, ರಿಟರ್ನ್ ಮಾಡ್ಬೋದು. ಆದರೆ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಏನು ಮಾಡುತ್ತೆ, ಫಸ್ಟ್ 100 ರೆಕಾರ್ಡ್ನ ಮಾತ್ರವೇ ಡಿಸ್ಪ್ಲೇ ಮಾಡಿ ಉಳಿದ 400 ರೆಕಾರ್ಡ್ಸ್ನ ಡ್ರಾಪ್ ಮಾಡ್ಬೋದು. ದಿಸ್ ಮೀನ್ಸ್ ಆಲ್ 500 ರೋಸ್ ಆರ್ ಸ್ಟಿಲ್ ಪಂಪ್ಡ್ ಓವರ್ ದ ನೆಟ್ವರ್ಕ್. ಸೊ ನಾವು 500 ರೋಸ್ನ ಫೆಚ್ ಮಾಡು ಅಂತ ಹೇಳುವಾಗ ನಮಗೆ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ 100 ಮಾತ್ರವೇ ಮಾಡುತ್ತೆ, ಉಳಿದ 400ನ ಡ್ರಾಪ್ ಮಾಡುತ್ತೆ. ಆ 400 ಏನಾಗ್ತಾ ಇರುತ್ತೆ, ನೆಟ್ವರ್ಕ್ನಲ್ಲಿ ಓಡಾಡ್ತಾ ಇರುತ್ತೆ. ದ 400 ರೆಕಾರ್ಡ್ಸ್ ಆರ್ still pumped over the network. The fetch size is set by using the set fetch size method which is illustrated in the listing. So ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆ ಫೆಚ್ ಸೈಜ್ ಮೆಥಡ್ನ ಯೂಸ್ ಮಾಡಿ ನಾವು ಸೈಜನ್ನು ಫಿಕ್ಸ್ ಮಾಡ್ತೀವಿ. ಆ ಸೈಜನ್ನು ಫಿಕ್ಸ್ ಮಾಡಿದರೆ ಎಷ್ಟು ಸೈಜಿಗೆ ಫಿಕ್ಸ್ ಮಾಡ್ತಾ ಇದೀವೋ ಅಷ್ಟೇ ರಿಕಾರ್ಡ್ಸ್ನ ಫೆಚ್ ಮಾಡ್ಬೋದು. ಕನ್ಸಲ್ಟ್ ದ ಡ್ರೈವರ್ ಡಾಕ್ಯುಮೆಂಟೇಷನ್ ಟು ಡಿಟರ್ಮೈನ್ ವೆದರ್ ಫೆಚ್ ಸೈಜ್ ಈಸ್ ಸಪೋರ್ಟೆಡ್. ಸೊ ಈ ಫೆಚ್ ಸೈಜ್ ಮೆಥಡ್ನ ನಾವು ಯೂಸ್ ಮಾಡಬೇಕಾಗಿದ್ರೆ ನಾವು ಡ್ರೈವರ್ನ ಡಾಕ್ಯುಮೆಂಟೇಷನ್ನ ನೋಡಬೇಕು. ಆ ಡ್ರೈವರ್ ಡಾಕ್ಯುಮೆಂಟೇಷನ್ನಲ್ಲಿ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಇಫ್ ಫೆಚ್ ಸೈಜ್ ಈಸ್ ನಾಟ್ ಸಪೋರ್ಟೆಡ್ ದ ಮೆಥಡ್ ವಿಲ್ ಕಂಪೈಲ್ ಆ್ಯಂಡ್ ಎಕ್ಸಿಕ್ಯೂಟ್ ಬಟ್ ಹ್ಯಾವ್ ನೋ ಎಫೆಕ್ಟ್. ಈಗ ಫೆಚ್ ಸೈಜ್ ಮೆಥಡ್ ಸಪೋರ್ಟ್ ಮಾಡದೆ ಹೋದರೆ ಕಂಪೈಲ್ ಆಗುತ್ತೆ ಮತ್ತು ಎಕ್ಸಿಕ್ಯೂಟ್ ಆಗುತ್ತೆ, ಆದರೆ ಯಾವುದೇ ಒಂದು ಎಫೆಕ್ಟ್ ಕೊಡಲ್ಲ. ಅಂದರೆ ಇಟ್ ಮೇ ಬಿ ನಾಟ್ ರಿಟರ್ನ್ ದ ರಿಸಲ್ಟ್. Don't become overly concerned about the setting of a fetch size because fetch size is the area of performing tuning which is handled by the database administrator or network engineer. ಸೊ ಈ ಫೆಚ್ ಸೈಜ್ ಉಂಟು ಅನ್ನೋ ಭ್ರಮೆಯಲ್ಲಿ ನಾವು ಬೇಕಾಗಿಲ್ಲ. ಆ ಫೆಚ್ ಸೈಜ್ ಸಪೋರ್ಟ್ ಮಾಡ್ತಾ ಉಂಟಲ್ವ ಅನ್ನೋದನ್ನು ನಾವು ನೋಡಬೇಕು. ಇದನ್ನು ನೋಡಿದರೆ ನಮ್ಗೆ ಏನು ಮಾಡ್ಬೋದು, ಟ್ಯೂನ್ ಮಾಡ್ಬೋದು. ವಾಟ್ ಯು ಮೀನ್ ಬೈ ಟ್ಯೂನಿಂಗ್? ಯು ಕ್ಯಾನ್ ಫೆಚ್ ದ ಡೇಟಾ. ಯು ಕ್ಯಾನ್ ಟ್ಯೂನ್ ಮೀನ್ಸ್ ಯು ಕ್ಯಾನ್ ಅಡ್ಜಸ್ಟ್ ಬೈ ಫೆಚಿಂಗ್ ದ ರೆಕಾರ್ಡ್ಸ್. ಸೊ ಈ ಟ್ಯೂನಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು ಅಥವಾ ನೆಟ್ವರ್ಕ್ ಇಂಜಿನಿಯರ್ ಆಗಿರ್ಬೋದು. ಲಿಸ್ಟಿಂಗ್ ಇಲಿಸ್ಟ್ರೇಟ್ ಹೌ ಟು ಸೆಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ರೋಸ್ ರಿಟರ್ನ್ ಬೈ ದ DBMS. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆ ಎಕ್ಸಾಂಪಲ್ನಲ್ಲಿ ಎಷ್ಟು ರೋಸ್ನ ರಿಟರ್ನ್ ಮಾಡಬೇಕು ಅನ್ನೋದನ್ನು ನಾವು ನೋಡ್ಬೋದು. ಲೆಟ್ ಅಸ್ ಸಿ ದ ಸೆಕೆಂಡ್ ಟ್ರೈ ಕ್ಯಾಚ್ ಬ್ಲಾಕ್ ಇಸ್ ಲಿಸ್ಟಿಂಗ್ ಕಾಲ್ಸ್ ದ ಕ್ರಿಯೇಟ್ ಸ್ಟೇಟ್ಮೆಂಟ್ ಮೆಥಡ್ ಆಫ್ ದ ಕನೆಕ್ಷನ್ ಆಬ್ಜೆಕ್ಟ್ ಆ್ಯಂಡ್ ದೆನ್ ಸೆಟ್ಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ರೋಸ್ to 500 using the set size method of the statement object. ಬಟ್ ಇಲ್ಲಿ ನಾವು ಹೇಳಲಿಕ್ಕಾಗಲ್ಲ
500 ರೋಸ್ನ ಫೆಚ್ ಮಾಡ್ಬೋದು, ಅಥವಾ ಡಿಫಾಲ್ಟ್ ಆಗಿ ಡ್ರೈವರ್ನಲ್ಲಿ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ನ ಎಷ್ಟು ರೆಕಾರ್ಡ್ ಫೆಚ್ ಮಾಡಲಿಕ್ಕಾಗುತ್ತೋ ಅಷ್ಟನ್ನೇ ಫೆಚ್ ಮಾಡಲಿಕ್ಕಾಗುತ್ತೆ. ನಾಟ್ ಆಲ್ ದ ಡ್ರೈವರ್ಸ್ ಸಪೋರ್ಟ್ಸ್ ದೀಸ್ ಫೀಚರ್ಸ್. Okay, so to understand this concept, let us see this example. So till now we know what is the string URL, string user ID, password, print row, first name, last name, statement object, result set object and connection object, and this try catch block is for the loading the driver and establishing the connection. If any error is occurs because of this class not found exception will be catched by the catch block, and if any of SQL error exception, that will be caught by the catch block. Okay, and next in the try catch block we are writing the query. This is second in the second try catch block we are writing the query for fetching the records. Select first name last name from customer. So you are using the data request is equal to db.create statement. In the create statement you are using type scroll insensitive. Type scroll insensitive means you can scroll either forward direction or in the backward direction. And also you are setting the size. Data request, what is this data request? Data request is your statement object. Statement object ಮುಖಾಂತರ ನಾವೇನು ಮಾಡ್ತಾ ಇದ್ವಿ, fetch size of 500 ಅಂತ ಸೆಟ್ ಮಾಡಿದ್ವಿ. It may be work or may not be work. Results is equal to data request dot execute query of query. Whatever the query you are supporting, you are using, if you are having a thousands of records, then you can able to fetch up to 500 records if and only if the driver supports. If the driver is not support, you can only fetch the default size of your result set. Okay, in case if any of a error is occurred, it will be caught by the catch block. And that is about your specifying number of rows to return. Hope you understand this concept. We will meet in the next class.